ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ಸೌಜನ್ಯಳನ್ನು ಕೊಲೆ ಮಾಡಿಸಿದ್ದು ಇವರೇ. ಇದು ಪಾರ್ಟ್ 2 ವಿಡಿಯೋ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಯೋಗೇಶೇ ಇಷ್ಟಕ್ಕೆಲ್ಲ ಕಾರಣ, ಯೋಗೇಶೇ ಮಾಡಿಸಿರೋಂಥದ್ದು. ಅವರು ಸರ್ ಒಂದು ಹೆಣ್ಮಗಳನ್ನ ರೇಪ್ ಮಾಡಿಬಿಟ್ಟಿದ್ದೀವಿ, ಆ ರೇಪ್ ಆಗಿರೋಂಥ ಹೆಣ್ಮಗಳನ್ನ ತಗೊಂಡೋಗಿ ನಾವು ನೇತ್ರಾವತಿ ದಡದಲ್ಲಿ ಬಿಸಾಕ್ತೀವಿ, ಅವ್ರ ಕಡೆಯವ್ರು ಏನಾದರೂ ಬಂದು ಕಂಪ್ಲೇಂಟ್ ಕೊಟ್ಟರೆ ನೀವು ಕಂಪ್ಲೇಂಟ್ ಕೇಸ್ ತಗೊಳ್ಳೋಂಥದ್ದು, ಇವ್ರನ್ನ ಆರೋಪಿಗಳು ಮಾಡೋಂಥದ್ದು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ವ್ಯಕ್ತಿ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳಿದಾಗ, ಅಲ್ಲಿರೋಂಥ ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾನಂದರೆ, ಅವಳಿಗೆ ತುಂಬ ಬ್ರಿಲಿಯಂಟ್ ಇದ್ದಾರೆ, ಅವಳಿಗಿನ ಜೀವಂತವಾಗಿ ಉಳಿಸಬೇಡಿ, ರಿಕವರಿ ಆಗಿ ಬಂದಿದ ತಕ್ಷಣ ನಿಮ್ಮನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿ ಆ ಹೆಣ್ಮಗಳನ್ನ ಕೊಲೆ ಮಾಡಿಸಿ ಆ ಹೆಣ್ಮಗಳ ಮರ್ಮಾಂಗಕ್ಕೆ ಮರಳು ತುಂಬೋ ಅಂತ ಒಂದು ಇದು ಮಾಡಿಸಿ ಆ ಹೆಣ್ಮಗಳು ಕೊಲೆ ಆಗೋದಕ್ಕೆ ಕಾರಣ ಆಗುವಂಥ ಒಂದು ಅಧಿಕಾರಿ ವಿಚಾರವಾಗಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಬಿಟ್ಟಿದ್ದೆ, ಯೋಗೇಶ್ ವಿಚಾರವಾಗಿ. ಅದಾದಮೇಲೆ ಜಾಸ್ತಿ ಜನ ಈ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ಗಳೆಲ್ಲ ಕಾಮೆಂಟ್ ಮಾಡಿದ್ದಾರೆ. ಯಾವ ಥರ ಕಾಮೆಂಟ್ ಮಾಡಿದ್ದಾರೆ ಗೊತ್ತಾ? ಶ್ರೀ ಮಂಜುನಾಥ ಸ್ವಾಮಿಗಳ ಫೋಟೋ ಹಾಕ್ಕೊಂತಾರಣ್ಣ, ಫೋಟೋ ಹಾಕ್ಕೊಂಡು ನಕಲಿ ಖಾತೆನ ಸೃಷ್ಟಿ ಮಾಡಿಕೊಂಡು ನೀನು ಹೇಳ್ತಾ ಇರೋಂಥದ್ದೆಲ್ಲ ಸುಳ್ಳು, ಯೋಗೇಶು ದೇವ್ರಂಥ ಮನುಷ್ಯ, ಅವನು ಸೌಜನ್ಯ ಸಾವಿಗೆ ಅವನೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಕೆಲವರು ಇದೇ ಮಂಜುನಾಥ ಸ್ವಾಮಿಗಳ ಫೋಟೋ ಹಾಕ್ಕೊಂಡು ಕೆಟ್ಟದಾಗೆಲ್ಲ ಮೆಸೇಜ್ ಹಾಕ್ತಾರೆ. ಇಂಥ ಬೋಳೆ ಮಕ್ಕಳನ್ನೆಲ್ಲ ನಾನು ಕೇರ್ ಮಾಡಲ್ಲ. ನಾನು 15 ವರ್ಷ ನಾನು ಸಂಘಟನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋಂಥದ್ದು. ಈ 15 ವರ್ಷದಲ್ಲಿ ನಾನು ಎದುರುಗಡೆ ಬಂದು ನಿಂತ್ಕೊಂಡು ಯಾವನು ಮಾತಾಡಿಲ್ಲ ಇಲ್ಲಿ ತನಕ. ಎಲ್ಲ ಈ ಫೇಸ್ಬುಕ್ಗಳಲ್ಲಿ ಕಾಮೆಂಟ್ ಮಾಡೋರೆ, ಎದುರುಗಡೆ ಯಾವನು ಬಂದು ನಿಂತ್ಕೊಂಡು ಮಾತಾಡೇ ಇಲ್ಲ ಇಲ್ಲಿ ತನಕ. ಇದು ಒಂದು ವಿಚಾರ ಬಿಟ್ಬಿಡ್ರಿ, ಅದೊಂದು ಕಡೆ ಇರಲಿ. ಇವ್ರು ಹೇಳ್ತಾರಲ್ಲ, ಯಾರೋ ಯೋಗೇಶನ್ ತಪ್ಪೇ ಮಾಡಿಲ್ಲ, ಯೋಗೇಶು ಸೌಜನ್ಯ ವಿಚಾರವಾಗಿ ಯಾವುದೇ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವಿಚಾರ ಸಂದೇಶ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ, ಒಂದು ಮಾತಾಡ್ತಾ ಇದ್ದಾನೆ ಅಂದರೆ ಯಾವುದೇ ಕಾರಣಕ್ಕೂ ದಾಖಲೆಗಳಿಲ್ದಿರೋ ಏನು ಮಾತಾಡಲ್ಲ. ನಾನು ಸುಮಾರು ಒಂದು 2 ದಿನಕ್ಕೆ ಮೊದಲೇ ಈ ವಿಡಿಯೋ ಮಾಡಬೇಕಾಗಿತ್ತು, ಪ್ರಾಣ ನನಗೆ ಸ್ವಲ್ಪ ಇದಾಗಿತ್ತು, ತೊಂದರೆ ಆಗಿತ್ತು, ಹುಷಾರಿಲ್ದಿರ ಆಗಿತ್ತು, ವಾಯ್ಸೆಲ್ಲ ಸ್ವಲ್ಪ ಇದಾಗಿತ್ತು. ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ಸ್ನಾನ ಮಾಡಿ ಪಟ್ಟಂತ ಎದ್ದು ಇವಾಗ ರೆಡಿಯಾಗಿ ಮಾತಾಡ್ತಾ ಇದ್ದೀನಿ. ಇರಲಿ, ಇದೊಂದು ಕಡೆ. ಯೋಗೇಶ್ ಅವರು ಇಂಥ ವಿಚಾರಗಳಲ್ಲಿ ಭಾಗಿಯಾಗಲ್ಲ, ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲೇ ಯೋಗೇಶ್ ಅವರು ಭಾಗಿಯಾಗಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತಾಡಿದ್ರು. ಇನ್ನೊಂದು, ಯೋಗೇಶು ನಾನು ವಿಡಿಯೋ ಮಾಡಿದಾದ್ಮೇಲೆ 3 ಪೊಲೀಸ್ ಸ್ಟೇಷನ್ ನಾನು ಕರೆಸ್ತಾನೆ. ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಷನ್ಸು ಕೊಡ್ತೀನಿ. ಇಲ್ಲೇ ಬಂದು ಲೋಕಲಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕಡೆ ಕರೆಸಿ ನಾನು ಮಾತಾಡೋದು ಎಲ್ಲ ಆಯಿತು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಯಿತು, ಮಾತಾಡಿದ್ದಾಯಿತು, ಎಲ್ಲ ಆಯಿತು. ಇದು ಲೀಗಲ್. ಯಾಕಂದರೆ ಈಗ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೂ ರೈಟ್ಸ್ ಐತೆ. ಮತ್ತು ಕೋರ್ಟಲ್ಲಿ ಹೋಗ್ಬಿಟ್ಟು ಪ್ರೈವೇಟ್ ಕಂಪ್ಲೇಂಟು ಇದು ಮಾಡಿದ್ದಾರೆ, ಅದು ಲೀಗಲ್ಲೇ ಮಾಡಲಿ. ಅದನ್ನೆಲ್ಲ ನಮ್ಗೆ ಶಕ್ತಿ ಇದೆ, ನಾವು ಮಾಡ್ತೀವಿ. ಅದೇನೇ ಆಗಲಿ ಏನೇ ಆಗಲಿ, ಜನ ನನಗೂ ಸಪೋರ್ಟ್ ಮಾಡೋಂಥ ಜನ ಇದ್ದಾರೆ. ಯಾವ ಟೈಮಲ್ಲಿ ಕಷ್ಟ ಅಂತ ಹೇಳ್ಬಿಟ್ಟು ಬಂದಾಗ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ನನಗೆ ಸಪೋರ್ಟ್ ಮಾಡಿರೋಂಥ ಜನ ಇದ್ದಾರೆ ಕರ್ನಾಟಕದಲ್ಲಿ. ನಾನು ಇವರು ಬೆದರಿಕೆಗಳಿಗೆಲ್ಲ ಅಂಜೋ ಅಂಥ ಮಗು ಅಲ್ಲ. ಇದು ಒಂದು ಪರ್ಸ್ನಲ್ಲಾಗಿ ಟಚ್ ಮಾಡ್ತಾನೆ. ಈ ಕಂಪ್ಲೇಂಟ್ಗಳು ಕೊಡೋದು ಅದನ್ನ ಲೀಗಲ್ಲಾಗಿ ಕೊಟ್ಕೊಂಡ್ರೆ ಆಯಿತು, ಲೀಗಲ್ಲಾಗಿ ನಾವು ಕಾನೂನಾತ್ಮಕವಾಗಿ ಅದೇನೈತೋ ಅದನ್ನ ಮಾಡೋಣ, ಅದರಲ್ಲಿ 2 ಮಾತಿಲ್ಲ. ಆದರೆ ಪರ್ಸ್ನಲ್ಲಾಗಿ ಟಚ್ ಮಾಡ್ಕೊತಾನೆ. ಏನು ಗೊತ್ತಾ? ಸಂದೇಶ್ ಮೇಲೆ ಇದಕ್ಕೆ ಮೊದಲು ಎಷ್ಟು ಕೇಸ್ ಐತಿ, ಸಂದೇಶ್ ಫ್ಯಾಮ್ಲಿ ಏನು, ಮನೆ ಏನು, ಮತ್ತು ನಮ್ಮ ತಂದೆನ ಯಾರೋ ಬೇರೆಯವರು ಬೇರೆ ಬೇರೆ ಕಾರ್ಯಗಳೆಲ್ಲ ಮಾಡ್ಕೊಂಡ್ಬಂದು 2 ವೀಲರಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂದೆಯಿಂದ ಫಾಲೋ ಮಾಡೋಂಥದ್ದು, ಇದೆಲ್ಲ ಸಂದೇಶನ ಪರ್ಸ್ನಲಾಗಿ ಟಚ್ ಮಾಡ್ಕೊಳ್ರಿ. ನಿಮ್ಗೆ ತುಂಬ ಒಳ್ಳೆಯದೇ ಇದೆಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯೋಗೇಶ್ನ ಸುಮ್ಮನೆ ಬಿಡೋಂಥ ವ್ಯಕ್ತಿ ನಾನಲ್ಲ. ಕೆಲಸ ಇದು ಡಾಕ್ಯುಮೆಂಟ್ ಇದೆ, ಈ ಡಾಕ್ಯುಮೆಂಟ್ ಇವಾಗ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಯೋಗೇಶ್ದು ಕೆಲಸದಿಂದ ವಜಾ ಮಾಡಿಸಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಅದು ನಾನು ಮಾಡಿಸ್ತೀನಿ. ಯಾಕೆ ಯೋಗೇಶ್ನೇ ನಾನು ಪ್ರೆಸ್ ಮಾಡಿ ಯೋಗೇಶ್ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಸೌಜನ್ಯ ಸಾವಿಗೆ ನೇರವಾಗಿ ಕಾರಣ ಆಗುವಂಥದ್ದೇ ಯೋಗೇಶ್ ವಿಚಾರವಾಗಿ ನಾನು ಮಾತಾಡಬೇಕು. ಕರ್ನಾಟಕ ರಾಜ್ಯದ ಜನತೆಗೆ ಅಂದರೆ ಏನು ನೋಡ್ತಾ ಇರೋಂಥ ಜನತೆಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಅಂದರೆ, ಇದರಲ್ಲಿ ಯೋಗೇಶ್ನ ಕೊಲೆ ಆರೋಪಿಯಾಗಿ ಮಾಡಲೇಬೇಕು ಈ ಕೇಸಲ್ಲಿ. ಇಷ್ಟ ಆಯಿತು. ಈಗ ಯೋಗೇಶ್ ತುಂಬ ಒಳ್ಳೆಯವನು ಅಂತ ಹೇಳ್ಬಿಟ್ಟು ಹೇಳ್ತೀರಲ್ಲಪ್ಪ ನೀವು. ನೋಡಿ, ಅವನು ಕೆಟ್ಟ ಕೆಲಸಗಳು, ಎಷ್ಟು ಕೆಟ್ಟ ಕೆಲಸಗಳು ಮಾಡಿರೋದು ಯೋಗೇಶು. ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಎಷ್ಟು ಮಾಡಿರೋದು, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಎಷ್ಟು ಹಗರಣಗಳು ಮಾಡಿರೋದು. ಸುಮ್ಮನೆ ಮಾತಾಡ್ತೀನ, ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಿ.
ನಮ್ಮ ಸೌಜನ್ಯ ಅವರು ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಮರ್ಡರ್ ಆದಮೇಲೆ ಕೇವಲ ಒಂದು 4 ತಿಂಗಳಿಗೆ ಮೇ ಬಿ 19ನೇ ತಾರೀಕು ಮಾರ್ಚು 2013, 19ನೇ ತಾರೀಕು ಮಾರ್ಚ್ 2013 ನೋಡಿ, ಇಲ್ಲೈತೆ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಈಗ ಮಧ್ಯಾಹ್ನ ಒಂದು 3 ಗಂಟೆ ಅಷ್ಟು ಸಮಯದಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು, ಯಾವುದೋ ಪೊಲೀಸ್ ಯೋಗೇಶ್ ಕೊಟ್ಟಿರೋಂಥ ಜೀಪ್ನ ರೋಡ್ ಸೈಡ್ಗೆ ಹಾಕ್ಬಿಟ್ಟು ವಸೂಲಿ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಯಾರ್ಯಾರ ಡಾಕ್ಯುಮೆಂಟ್ ಇಲ್ಲ ಅವ್ರ ಡಾಕ್ಯುಮೆಂಟ್ಗಳೆಲ್ಲ ಪರಿಶೀಲನೆ ಮಾಡೋಂಥದ್ದು, ವಸೂಲಿ ಮಾಡೋಂಥದ್ದು, ಹಿಂಗೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ ಯೋಗೇಶ್ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ 19ನೇ ತಾರೀಕು ಮಾರ್ಚು. ಇಲ್ಲೇನಾಗುತ್ತೆ, ಪಾಪ ಸುಧೀರ್ ಅನ್ನೋ ಒಬ್ಬ ವ್ಯಕ್ತಿ, ನಿನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ, ನಿನ್ನ ಹತ್ರ ಏನೂ ಇಲ್ಲ, ನಿಮ್ಮ ಹತ್ರ ಯಾವುದೇ ಸಂಬಂಧಪಟ್ಟಂಥ ಯಾವುದೇ ಪೇಪರ್ಗಳಿಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನ ಮೇಲೆ 1300 ರೂಪಾಯಿ ಫೈನ್ ಹಾಕ್ತಾನೆ. ಎಷ್ಟೋ ಆ ಗಾಡಿಗೆ 1300 ರೂಪಾಯಿ ಫೈನ್ ಹಾಕ್ತಾನೆ. 1300 ರೂಪಾಯಿ ಫೈನ್ ಹಾಕ್ಬಿಟ್ಟು 1300 ರೂಪಾಯಿ ಕೂಡ ಚೀಟಿ ಬರೆದು ಕೊಡ್ತಾನೆ. ಏನೋ ಫೈನ್ ಚೀಟಿ. ಆದರೆ ಅದ್ರ ಒಳಗೆ ಬರೆಯುವಂಥದ್ದು ಏನಂದರೆ ವೆಹಿಕಲ್ ನಂಬರು ಮತ್ತು ಸುಧೀರ್ ಅನ್ನೋನಿಗೆ ಯಾವ ಥರ ಇದು ಮಾಡ್ತಾನಂದರೆ, ನೋಡಿ ಇಲ್ಲಿದೆ ವೆಹಿಕಲ್ ನಂಬರು KA 219638. ಇದು ಸಂಬಂಧಪಟ್ಟಂಗೆ ಈ ವೆಹಿಕಲ್ಗೆ ಏನು ಮಾಡ್ತಾನೆ, ಅವನು ಕೊಡೋಂಥದ್ದು 1300 ರೂಪಾಯಿ ಫೈನ್ ಚೀಟಿ. ಆದರೆ ಒಳಗೆ ರಸೀದಿ ಇನ್ನೊಂದು ಇದೇನೋ ಚೀಟಿ ಇಕ್ಕಿ ಬರೀತಾರೆ. ಅಲ್ಲೇನಂತ ಬರೀತಾನಂದ್ರೆ 400 ರೂಪಾಯಿ ಅಂತ ಬರೀತಾನೆ. ಉಳಿದಿದ್ದು 800 ರೂಪಾಯಿ ಅವ್ನು ನೋಡ್ಕೊತಾನೆ. ಯಾರೋ ಯೋಗೇಶ್ ಉಳಿದಿದ್ದು 800 ರೂಪಾಯಿ ಎಕ್ಸ್ಟ್ರಾ ಅದೇನಾಯ್ತು ದುಡ್ಡು ಅದು ನೋಡ್ಕೊತಾನೆ. ಇದು ನೋಡ್ಕೊಂಡಿದ್ದು ಯಾರು ಗೊತ್ತಾಗಲ್ಲ ಬಿಡು, ಅವನಿಗೊಂದು ಚೀಟಿ ಕೊಟ್ಬಿಟ್ಟಿದ್ದೀನಿ, ನಾನು ನಮ್ಮ ಹತ್ರ ಇರೋಂಥ ಚೀಟಿಯಲ್ಲಿ 400 ರೂಪಾಯಿ ಅಷ್ಟೇ ಬರ್ತಿದ್ದೀನಿ, ಉಳಿದಿದ್ದು ದುಡ್ಡೆಲ್ಲ ನಂದೇ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ. ಇವಾಗ ನಿಮಗೆಲ್ಲ ನೋಡ್ತಾ ಇರೋರಿಗೆಲ್ಲ ಇವಾಗ ಒಂದು ಡೌಟ್ ಬರ್ತೈತಿ, ಅಲ್ಲಪ್ಪ ಸಂದೇಶ್ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಸೌಜನ್ಯ ಪ್ರಕರಣದಲ್ಲಿ ಈಗಾಗಲೇ 32 ಲಕ್ಷ ರೂಪಾಯಿ ದುಡ್ಡು, ಅಷ್ಟೊಂದು ದುಡ್ಡು ತಗೊಂಡಿರೋಂಥ ಯೋಗೇಶ್ಗೆ ಇಲ್ಲಿ 800 ರೂಪಾಯಿ ಕಲೆಕ್ಟ್ ಮಾಡೋವಂಥದ್ದು ಏನೈತೆ ಅಂತ ಹೇಳ್ಬಿಟ್ಟು ನೀವು ಒಂದಷ್ಟು ಡೌಟ್ಗಳು ಬರ್ತೈತಿ. ಹಿಂಗೆಲ್ಲ ಡೌಟ್ಗಳು ಬಿದ್ದುನೇ ಗುಗ್ಗು ನನ್ನ ಮಕ್ಕಳಾಗ್ಬಿಟ್ಟಿರೋದು ನಾವು. ಅಲ್ಲ, ಒಂದು ಗಾಡಿಯಲ್ಲಿ ಒಂದು ಮೋಟ್ರ್ ಸೈಕಲ್ ಒಂದೇ ಒಂದು ಗಾಡಿಯಲ್ಲಿ ಇವನು 800 ರೂಪಾಯಿ ಹೊಡಿತಾನಂದರೆ ಧರ್ಮಸ್ಥಳಕ್ಕೆ ಹೋಗುವಂಥ ಗಾಡಿಗಳು ಎಷ್ಟು, ಸಾವಿರಾರು ಗಾಡಿಗಳು. ಅಷ್ಟು ಗಾಡಿಗಳಲ್ಲಿ ಎಷ್ಟು ಕೋಟಿ ದುಡ್ಡು ಮಾಡಿರಲ್ಲ ಅವನು. ವಾರಕ್ಕೆ ಒಂದ್ಸಲಿ ಹಾಕೊಂಡು ವಸೂಲಿ ಮಾಡಿದ್ರೆ ಸಾಕು, ಎಷ್ಟು ಕೋಟಿ ದುಡ್ಡು ಮಾಡಲ್ಲ ಅವನು. ಈ ಥರ ಮಾಡಿದ್ದು ಅಂದರೆ ನೋಡಿ, ಎಲ್ಲಿ ಅವನು ತಪ್ಪು ಮಾಡ್ತಾನೋ ಅಲ್ಲೇ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ಕೂಡ ಬರ್ತಿರ್ತೈತಿ. ಇದಾದ್ಮೇಲೆ ಏನು ಮಾಡ್ತಾರೆ, ಇವ್ರ ಅಪ್ಪ ಇರ್ತಾರೆ, ವೆಂಕಪ್ಪ ಕೋಟ್ಯಾನ್ ಅಂತ ಹೇಳ್ಬಿಟ್ಟು ಒಬ್ರು ಇರ್ತಾರೆ. ಯಾರೋ ಆ ವ್ಯಕ್ತಿ ಫೈನು ಕಟ್ಟಿರ್ತಾನಲ್ಲ, ಆ ವ್ಯಕ್ತಿ ಅವ್ರ ತಂದೆ ವೆಂಕಪ್ಪ ಕೋಟ್ಯಾನ್ ಅಂತ. ಈ ವ್ಯಕ್ತಿಗೆ ಏನಾಗುತ್ತೆ, ಈ ವಿಚಾರ ಗೊತ್ತಾಗುತ್ತೆ. ಇವಾಗ ನನಗೆ ಹೆಂಗೆ ಪೊಲೀಸ್ನವರೇ ಫೋನ್ಗಳು ಮಾಡಿ ಅಲ್ಲಿರೋಂಥ ವಿಚಾರಗಳನ್ನೆಲ್ಲ ತಿಳಿಸ್ತಾ ಇದ್ದಾರೋ, ಅದೇ ಥರ ಅಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಕೆಲಸ ಮಾಡೋಂಥ ಒಬ್ಬ ಪೊಲೀಸು ವೆಂಕಪ್ಪನವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಅಲ್ಲಣ್ಣ ನಿಮ್ಗೆ ಕೊಟ್ಟಿರೋಂಥದ್ದು 1300 ರೂಪಾಯಿ ಬಿಲ್ಲು, ಇಲ್ಲಿ ಬರ್ದಿರೋಂಥದ್ದು ಕೇವಲ 400 ರೂಪಾಯಿ ಅಂತ. ಆವಾಗ ಆ ವ್ಯಕ್ತಿ ಏನು ಮಾಡ್ತಾನೆ, RTIನಲ್ಲಿ ಅರ್ಜಿ ಹಾಕ್ಬಿಟ್ಟು ಡಾಕ್ಯುಮೆಂಟ್ ತರಿಸ್ಕೊತಾನೆ. ಆ ಡಾಕ್ಯುಮೆಂಟಲ್ಲಿ 400 ರೂಪಾಯಿ ಅಂತ ಇರ್ತೈತಿ. ಇವನು ಕೊಟ್ಟಿರೋ ಡಾಕ್ಯುಮೆಂಟ್ ಇಲ್ಲೇ ಐತಲ್ಲ, ಅಲ್ಲಿ ಕೊಟ್ಟಿರೋ ಡಾಕ್ಯುಮೆಂಟ್ ಅವನ ಹತ್ರನೂ ಅಲ್ಲೇ ಐತಲ್ಲ. ಅಂದರೆ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್, ಒರಿಜಿನಲ್ ರಸೀದಿಯಲ್ಲಿ 1300 ರೂಪಾಯಿ ಬರ್ದವ್ರೆ. RTIನಲ್ಲಿ ತಗೊಂಡಿರುವಂಥ ರಸೀದಿಯಲ್ಲಿ ಕೇವಲ 400 ರೂಪಾಯಿ ಐತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಮಾಡ್ತಾರೆ, ಯೋಗೇಶ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ ನಾನೊಂದು ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೈನರ್ ಆ್ಯಕ್ಟ್ಸ್ ಅಂತ ಹೇಳ್ಬಿಟ್ಟಿರ್ತೈತಿ, ಮೇಜರ್ ಆ್ಯಕ್ಟ್ಸ್ ಅಂತ ಇರ್ತೈತಿ. ಮೈನರ್ ಆ್ಯಕ್ಟ್ಸ್ ಅಂದರೆ ಮೈನರು, ಸಣ್ಣ ಪುಟ್ಟ ಗೊತ್ತಿಲ್ದಿರೋ ಏನೋ ಶಿಕ್ಷೆ ಆದರೆ, ಅಕಸ್ಮಾತ್ ತಪ್ಪಾದರೆ ಅದು ಕಡಿಮೆ ಶಿಕ್ಷೆಗಳಿರ್ತೈತಿ. ಮೇಜರ್ಗೆ ಯಾವ್ದಾದ್ರು ಬರ್ತೈತಿ ಗೊತ್ತಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿರೋ ಅಂತ ಯಾವುದೇ ದಾಖಲೆಗಳನ್ನ ಮಿಸ್ಯೂಸ್ ಮಾಡ್ಕೊಳಂಗಿಲ್ಲ. ಅಂದರೆ ಒಂದು ರಶೀದಿ ಪುಸ್ತಕ ಆಗ್ಬೋದು, ಒಂದು ಗನ್ ಆಗ್ಬೋದು, ಅವ್ರು ಕೊಟ್ಟಿರೋಂಥ ಯಾವುದೇ ವಸ್ತುಗಳನ್ನ, ಸರ್ಕಾರದಿಂದ ಕೊಟ್ಟಿರೋಂಥ ಯಾವುದೇ ಜವಾಬ್ದಾರಿಗಳನ್ನ ಮಿಸ್ ಮಾಡ್ಕೊಳಂಗಿಲ್ಲ. ಸರ್ಕಾರದಿಂದ ಒಂದೇ ₹1, ಸರ್ಕಾರಕ್ಕೆ ₹1 ವಂಚನೆ ಮಾಡಿದ್ರು ಪೊಲೀಸವರು, ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ವೆಂಕಪ್ಪ ಕೋಟ್ಯಾನ್ ಅವ್ರು ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಇದು ಪ್ರೋಸೆಸ್ ನಡೀತಾ ಇರ್ತೈತಿ. ಏನೇನೋ ಮಾಡ್ತಾರೆ, ಆಗಲ್ಲ. ಮತ್ತೆ ಈ ವಿಚಾರ, ಈ ಕೇಸ್ ಏನಾಗುತ್ತೆ, 4 ವರ್ಷ ಆದಮೇಲೆ FIR ದಾಖಲಾಗುತ್ತೆ ಯೋಗೇಶ್ ಮೇಲೆ. ನೀವು ಸಾಚ, ಅವನ ದೇವರು, ಅವನದು ಅವನಿದು ಅಂತೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ ಯೋಗೇಶ್ ಅನ್ನೋ ವ್ಯಕ್ತಿ ಮೇಲೆ, ಸರ್ಕಾರಕ್ಕೆ ವಂಚನೆ ಮಾಡೋನೆ 800 ರೂಪಾಯಿ ದುಡ್ಡು ಅಂತೇಳ್ಬಿಟ್ಟು ನೋಡಿ ಈ FIR ದಾಖಲಾತೈತಪ್ಪ.
ದಾಖಲೆಗಳನ್ನ ಇನ್ಮೇಲೆ ಮಾತಾಡೋಂಥ ಎಲ್ಲ ವಿಡಿಯೋಗಳು ದಾಖಲೆಗಳನ್ನ ಇಟ್ಕೊಂಡೇ ಮಾತಾಡ್ತೀನಿ, ದಾಖಲೆಗಳನ್ನ ಕೊಟ್ಟೇ ಮಾತಾಡ್ತೀನಿ. ಓಕೆನಾ? ಈ FIR ಯಾವಾಗ 2ನೇ ತಿಂಗಳು 2ನೇ ತಾರೀಕು 2017 ಈ FIR ದಾಖಲಾತೈತಿ. ಇವಾಗ ನೀವು ನೋಡ್ತಾ ಇರೋಂಥ FIR ಇದರಲ್ಲಿ ಸಂಪೂರ್ಣವಾಗಿ ದಾಖಲೆಗಳೈತಿ. ಈ FIR ಇಲ್ಲಿ ತನಕ ಯಾರೂ ಪಬ್ಲಿಷ್ ಮಾಡಿಲ್ಲ. ಕರ್ನಾಟಕ ಜನತೆ ನೋಡಿ, ನಾನು ಮಾತಾಡ್ತಾ ಇರೋವಂಥದ್ದು ಮಾತ್ರನೇ ಫಸ್ಟ್ ಪಬ್ಲಿಷ್ ಮಾಡ್ತಾ ಇರೋವಂಥದ್ದು. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಯಾವುದೇ ವಿಚಾರ ಪಬ್ಲಿಷ್ ಆಗಲಿಲ್ಲ. ನೋಡಿ ಈ FIR ಅಲ್ಲಿ ಇವಾಗ ಏನು ನೀವು FIR ನೋಡ್ತಾ ಇದ್ದೀರಿ, ಆ FIR ಅಲ್ಲಿ ಯೋಗೇಶ್ ಹೆಸರು ಇಲ್ಲಿದೆ ನೋಡಿ. ಅಕ್ಯೂಸ್ಡ್ ನಂಬರ್ 1 ಮಿಸ್ಟರ್ ಯೋಗೇಶ್. ಸಂದೇಶು ಯಾವುದೋ ಫೈನ್ ಹಾಕಿರೋಂಥದ್ದನ್ನ ಇನ್ನೊಂದೇನೋ ಮಾತಾಡ್ತವನೆ, ಏನು ಗ್ರಾಚಾರ ಅಂತ ಹೇಳ್ಬಿಟ್ಟು ಅನ್ಕೊಂಬೇಡ್ರಿ. ಈ ವಿಚಾರ ಆಚೆ ಬಂದಿದ ತಕ್ಷಣ ಅವ್ನ ಡ್ಯೂಟಿ ಎಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಭಯ ಬಿದ್ದು ಏನು ಮಾಡ್ತಾನೆ ಗೊತ್ತಾ? ಈ ವೆಂಕಪ್ಪನವರು ಸೌಜನ್ಯ ಹೋರಾಟಗಾರರ ಜೊತೆ ಇರ್ತಾರೆ, ಅವ್ರ ಜೊತೆನೆ ಒಂದಷ್ಟು ಸಮಾಜ ಸೇವೆ ಕೆಲಸಗಳು ಮಾಡ್ಕೊಂಡು ಇರ್ತಾನೆ. ಆವಾಗ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋಂಥ ವ್ಯಕ್ತಿಗಳ ಹತ್ರ ಬಂದು, ಯಾರು ಈ ಯೋಗೇಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಸೌಜನ್ಯ ಹೋರಾಟದಲ್ಲಿ ಮುನ್ನೆಲೆಗೆ ಇದ್ದಂಥ ವ್ಯಕ್ತಿ ಹತ್ರ ಬಂದು ಕಾಲುಗಳಿಗೆ ಬೀಳ್ತಾನೆ. ಅಯ್ಯೋ ಸಮಯ ತಪ್ಪಾಗೋಯ್ತು, ನನ್ನನ್ನು ದಯವಿಟ್ಟು ಬಿಟ್ಬಿಡ್ರಿ, ನನ್ನ ಡ್ಯೂಟಿ ಹೋಗ್ತೈತೆ, ನನ್ನ ಕೆಲಸ ಆಗ್ತೈತೆ, ದಯವಿಟ್ಟು ನಮಗೆ ಕ್ಷಮಿಸಿ ಅಂತ ಬಿಟ್ಟು ಕೇಳಿದಾಗ ಸೌಜನ್ಯ ವಿಚಾರವಾಗೂ ಕೊಲೆ ಮಾಡಿರೋಂಥದ್ದು ರೇಪ್ ಮಾಡಿರೋಂಥದ್ದು ನಿಶ್ಚಲ್ಲೇ, ಇದಕ್ಕೆ ಸಂಬಂಧಪಟ್ಟಂಗೆ ನಾನೇ ಬಂದು ಕೋರ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಆವತ್ತು ಯೋಗೇಶ್ ಬಂದು ಒಬ್ಬ ದೊಡ್ಡ ವ್ಯಕ್ತಿ ಹತ್ರ ಒಪ್ಕೊಂಡು ಹೋಗ್ತಾನೆ. ಅದಾದಮೇಲೆ ಸಮಥಿಂಗ್ ಏನೇನಾಯ್ತೋ ಈ ವಿಚಾರಗಳೆಲ್ಲ ನನಗೆ ಗೊತ್ತಿಲ್ಲ. ಒಪ್ಕೊಂಡು ಹೋದಂಥ ಯೋಗೇಶು ಅದಾದಮೇಲೆ ವೆಂಕಯ್ಯ ಆಗ್ಬೋದು ಮತ್ತು ಒಂದಷ್ಟು ಜನ ಈ ಹೋರಾಟಗಾರರಾಗ್ಬೋದು, ಯಾವುದೇ ಈ ವಿಚಾರವಾಗಿ ವಾಯ್ಸ್ ಮಾಡಲ್ಲ. FIR ಆಗೈತಲ್ಲ, ಅರೆಸ್ಟ್ ಆಗಿ ಜೈಲಿಗೆ ಕಳಿಸ್ಬೇಕಾಗಿತ್ತಲ್ಲ, ಇದು ಮೇಜರ್ ಶಿಕ್ಷೆ ಅಲ್ವಾ, ಇವನಿಗೆ ಯೋಗೇಶ್ಗೆ ಆಗಬೇಕಾಗಿರೋಂಥದ್ದು, ಸೇವೆಯಿಂದ ವಜಾ ಮಾಡಬೇಕಾಗಿತ್ತಲ್ವಾ. ಆದರೆ ಈ ವಿಚಾರದ ಬಗ್ಗೆ ಯಾವುದೇ ಕಾರಣಕ್ಕೂ ಒಂದಷ್ಟು ಚರ್ಚೆಗಳು ನಡೆಯಲ್ಲ, ಇದು ಬಿಟ್ಬಿಡಿ. ಈ ಒಂದು ಕಾರಣ ಇದು FIRದೇನು ನಮ್ಮ ಪೇಪರ್ ಇವಾಗ ಏನು ನಾವು ಇದು ಮಾಡ್ತಾ ಇದ್ದೀವಿ, ಈ ವಿಚಾರ ಒಂದು ಕಡೆ ಇರಲಿ. ಇದಾದಮೇಲೆ ಏನಕ್ಕೆ ನಾನು ಈ ವಿಚಾರನ ತಗೊಂಡೆ ಅಂದರೆ, ಸೌಜನ್ಯನ ಅತ್ಯಾಚಾರ ಮಾಡಿರೋ ನನ್ನ ಮಕ್ಕಳು ನನ್ನ ಮಕ್ಕಳೇ ಅಂತ ಹೇಳ್ಬಿಟ್ಟು ಸೌಜನ್ಯ ಹೋರಾಟಗಾರರು ಬಂದು ವಿಚಾರ ತಿಳಿಸ್ತಾನೆ. ಆವಾಗಲೇ ಇವನೇ ಮಾಡಿರೋವಂಥದ್ದು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗ್ತೈತಿ ನಿಷ್ಠರ ಮೇಲೆ. ಅಲ್ಲಿ ತನಕ ಜಾಸ್ತಿ ಜನ ಕನ್ಫ್ಯೂಸ್ ಇರ್ತೈತಿ ಇದು. ಅದಾದ್ಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ. ಯಾರು ಹೇಳಿದ್ದು? ಯೋಗೇಶೇ ಬಂದು ಹೇಳಿದಾಗ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ. ಆಯ್ತಪ್ಪ, ನೀನು ತಪ್ಪಿಲ್ಲಲ್ಲ, ಸೈಲೆಂಟಾಗಿ ಇರಬೇಕಾಗಿತ್ತು. ಮತ್ತೆ ಯೋಗೇಶ್ ಏನು ಮಾಡ್ತಾನೆ ಗೊತ್ತಾ? ಕೋರ್ಟ್ಗೆ ಹೋಗ್ತಾನೆ, KITಗೆ ಹೋಗ್ತಾನೆ. ಅಲ್ಲೇನು ಮಾಡ್ತಾನೆ, ಸರ್ ನಾನು ಇಲ್ದಿರೋ ಇರೋಂಥ ಸಮಯದಲ್ಲಿ ನನ್ನ ಪುಸ್ತಕನ ಎತ್ಕೊಂಡು, ನನ್ನ ರಶೀದಿ ಪುಸ್ತಕನ ಎತ್ಕೊಂಡು ಯಾರೋ ಕಿಡಿಗೇಡಿಗಳು ಮಾಡಿಬಿಟ್ಟಾರೆ. ಯಾರು ಕಿಡಿಗೇಡಿಗಳು ಯಾರು ಮಾಡಿದ್ರಪ್ಪ? ನಾರಾಯಣ್ ಮಾಡಿದ್ರ, ಜಮುನಾ ಮಾಡಿದ್ರ, ಅಥವಾ ಸೌಜನ್ಯ ಮಾಡಿದ್ರ, ಅಥವಾ ಯಾರು ಮಾಡಿದ್ರು ಕಿಡಿಗೇಡಿಗಳು? ನಿನ್ನ ಪುಸ್ತಕ ಎತ್ಕೊಬೇಕಂದ್ರೆ ನೀನೇ ಎತ್ಕೊಬೇಕು, ಅಥವಾ ನಿನ್ನ ಪೊಲೀಸ್ ಸಿಬ್ಬಂದಿಗಳು ಎತ್ಕೊಬೇಕು. ಈ ವಿಚಾರ ಆಚೆ ಬಂದ ಮೇಲೆ ಕೋರ್ಟ್ಗೆ ಹೋಗ್ಬಿಟ್ಟು ಯಾರೋ ಕಿಡಿಗೇಡಿಗಳು ಇದು ಮಾಡಿದ್ದಾರೆ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಕೇಸ್ನೇನು ಮಾಡ್ತಾರೆ, KIT ಕೋರ್ಟಲ್ಲಿ ಒಂದು ಆದೇಶ ಮಾಡ್ಕೊತಾರೆ. ಇದಾದಮೇಲೆ ಹೈಕೋರ್ಟ್ಗೆ ಕೇಸ್ ತಗೊಂಡೋಗುವಂಥ ಯಾವುದೇ ಗಂಡಸು ಇಲ್ಲಿ ತನಕ ಹುಟ್ಟಿಲ್ಲ. ಎಲ್ಲೆಲ್ಲೇನೇನು ಮಾಡಿದ್ದಾರೆ, ಎಲ್ಲೆಲ್ಲೇನೇನೋ ಅವ್ಯವಹಾರಗಳು ನಡೆದೈತೋ ನಮ್ಗೆ ಗೊತ್ತಿಲ್ಲ. ಸರ್ಕಾರನೇ ಹೋಗ್ಬೇಕಾಗಿತ್ತು ಹೈಕೋರ್ಟ್ ತಗೊಂಡು, ಇಷ್ಟರೊಳಗೆ ಯೋಗೇಶ್ದು ಸೇವೆಯಿಂದ ಅಮಾನತ್ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಈಗ ನಾನೇನು ಮಾಡ್ತೀನಿ, ಈ ಕೇಸ್ನ ಹೈಕೋರ್ಟ್ ತಗೊಂಡು ಹೋಗ್ತೀನಿ. ಮಾನ್ಯ ಗೃಹ ಸಚಿವರ ಹತ್ರ ಮತ್ತೆ ನಾವು DGIGP ಅವರು ಏನೇನಿದ್ದಾರೆ ಇವ್ರ ಹತ್ರ ಎಲ್ಲರ ಹತ್ರ ಮಾತಾಡಿಕೊಂಡು ಈ ಕೇಸ್ ನಾನು ಹೈಕೋರ್ಟ್ ತಗೊಂಡೋಗಿ, ನೋಡಿ ಸ್ವಾಮಿ, ಅವನ ಪುಸ್ತಕ ಅವ್ನು ಹೇಳ್ತಾ ಇರೋಂಥದ್ದೇನೋ ಯಾರೋ ಕಿಡಿಗೇಡಿಗಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ, ಕಿಡಿಗೇಡಿಗಳು ಕೊಡೋ ಅಂಥದ್ದೇನಿದೆ, ಇದನ್ನ ಕಿಡಿಗೇಡಿಗಳು ಕೊಡೋ ಅಂಥದ್ದೇನಿದೆ? ಮತ್ತೆ ನೀನು ಇದೇ ಥರ ನೀನು ರಶೀದಿ ಪುಸ್ತಕ ಕೊಟ್ಟಿರೋನು ಗನ್ ಕೊಟ್ಬಿಟ್ಟು ಯಾರನ್ನ ಶೂಟ್ ಮಾಡಿಸ್ಬಿಟ್ರೆ, ಯೋಗೇಶ್ ಅವ್ರು ಅಂದ್ಕೊಂಡಿರ್ಬೋದು ಸಂದೇಶ್ ಸುಮ್ಮನೆ ಬಿಟ್ಬಿಡ್ತಾನಂತ. ಇನ್ನು ಚಿಕ್ಕ ಮಗು, ಹಾಲು ಕುಡಿಯೋ ಮಗು ಸಂದೇಶು ಸುಮ್ಮನೆ ಬಿಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಯೋಗೇಶ್ ಅಂದ್ಕೊಂಡಿರ್ಬೋದು. ಹಾಲು ಕುಡಿಯೋ ಮಗು ಅಲ್ಲ ನಾನು. ಬೇರೆ ಏನೇನೋ ಮಾತಾಡ್ಬಿಡ್ತೀನಿ ಸುಮ್ಮನೆ, ಆಮೇಲೆ ನಾನು ಅಷ್ಟೇ ಅಲ್ಕನ ಬೇಡ, ಅವೆಲ್ಲ ಮಾತಾಡೋದು ಬೇಡ. ಬಟ್ ನಾನು ಹೇಳೋವಂಥದ್ದು ಏನಂದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಾನೇನು ಮಾಡ್ತೀನಿ, ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿ ಫಸ್ಟ್ ಸ್ಟೆಪ್ಪು ಇದು ನಂದು, ಯೋಗೇಶ್ನ ಸೇವೆಯಿಂದ ಅಮಾನತು ಮಾಡಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಒಂದು ಕಡೆ. ಎರಡನೇ ವಿಚಾರ, ಒಂದು ದರೋಡೆ ನಡೀತಿದ್ದು ಬೆಂಗಳೂರಲ್ಲಿ.
ಯೋಗೇಶ್ ತುಂಬ ಒಳ್ಳೆಯವನು ಅಂತ ಇದ್ದೀರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಒಂದು ದರೋಡೆ ನಡೆದಾಗ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಿಸಿ, ಅವಾಗ ಈ ಅಪ್ಪ ಸರ್ಕಲ್ ಇನ್ಸ್ಪೆಕ್ಟ್ರು ಯಾರು ಯೋಗೇಶ್ ಬೆಂಗಳೂರಲ್ಲಿ ಒಂದು ದರೋಡೆ ನಡೆದಾಗ ಸಬ್ ಇನ್ಸ್ಪೆಕ್ಟ್ರಿಗೆ ದರೋಡೆ ನಡೆದು ನೀನು ರಿಕವರಿ ಮಾಡಿಕೊಟ್ರೆ ಏನು ಬರ್ತೈತೆ ನಿನಗೆ, ರಿಕವರಿ ಆಗಿಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ನೀನೇ ತೊಗೊಂಡ್ಬಿಡು ಅಂತ ಹೇಳ್ಬಿಟ್ಟು ಹೇಳಿಸ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಲಕ್ಷ ದುಡ್ಡು ತಗೊಳ್ತಾನೆ. ಈ ಪ್ರಕರಣ ನೆಕ್ಸ್ಟ್ ಮಾತಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅದೇ. ಯೋಗೇಶೇ ನಮ್ಮ ಟಾರ್ಗೆಟ್. ಈಗ ಯೋಗೇಶೇ ಬಂದು ಕೋರ್ಟಲ್ಲಿ ಸರೆಂಡರ್ ಆಗೋ ತನಕ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಇದಾದಮೇಲೆ ಒಂದು ದರೋಡೆ ಕೇಸು, ಎರಡನೇದು ಪುತ್ತೂರು ಸುಳ್ಯ ಬಾರ್ಡ್ರಲ್ಲಿರೋಂಥ ಪ್ರಾಪರ್ಟಿಗಳು, ಆಮೇಲೆ ಚಾಕ್ಲೇಟ್ ಕಂಪ್ನಿ ಹಿಂದೆ ಇರೋಂತಹ ಇದ್ರದ್ದು ಏನದು ಒಂದಷ್ಟು ಅಪಾರ್ಟ್ಮೆಂಟ್ಸು, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳು, ಆಮೇಲೆ ಒಂದು ಹೆಣ್ಣುಮಗಳನ್ನ, ಒಂದು ಮಹಿಳೆ ಅಮಾಯಕ ಹೆಣ್ಣುಮಗಳನ್ನ ಯೋಗೇಶ್ ಎಷ್ಟರ ಮಟ್ಟಿಗೆ ಮೋಸ ಮಾಡ್ತಾನೆ, ಇದರದ್ದು ಒಂದಷ್ಟು ಡೀಟೇಲ್ಸ್. ಇದೆಲ್ಲ ಆದಮೇಲೆ ಇವರು ಇದೆಲ್ಲ ಫಸ್ಟ್ ಒಂದು ನಾವು ಟೀಸರೇ, ಇವಾಗ ಈ ವಿಡಿಯೋನು ಟೀಸರೇ, ಪಿಕ್ಚರ್ ಇನ್ನೂ ಜಾಸ್ತಿ ಬಾಕಿ ಐತೆ. ಇವನು ಇಷ್ಟೆಲ್ಲ ಏನು ಮಾಡ್ತಾನೆ ಗೊತ್ತಾ, ಹುಡುಕಾಡ್ತಾ ಇರ್ತಾನೆ ಇನ್ನರ್ವೇರ್ನ. ಅವನು ಸೆಕ್ಷುವಲಿ ಪರ್ಫಾರ್ಮರ್ ಅಲ್ಲ ಅವನು. ಈ ಇನ್ನರ್ವೇರು ಇಂಥದ್ದು ಒಂಥರ ಸೈಕೋ ನಿಶ್ಚಲ್. ಅಲ್ಲಿ ಹುಡುಕಾಡ್ತಾ ಇರ್ತಾನೆ, ಸಿಗಲ್ಲ. ಅದಾದಮೇಲೆ ಎಲ್ಲಿ ರೇಪ್ ನಡೆದಿರ್ತೈತೋ ಆ ಜಾಗಕ್ಕೆ ಯೋಗೇಶ್ ಬಂದು ಇನ್ನರ್ವೇರ್ ಹುಡುಕ್ತಾನೆ. ಈ ಗಂಭೀರವಾದಂಥ ಒಂದು ಭಯಾನಕವಾದಂಥ ಒಂದು ಸತ್ಯನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದಾದ್ಮೇಲೆ ತಿಳಿಸ್ತಾ ಇರ್ತೀನಿ. ಆಮೇಲೆ ದಲಿತರಿಗೆ ವೀರೇಂದ್ರ ಹೆಗಡೆ ಅವರಿಂದ ದಲಿತರಿಗಾಗಿರುವಂಥ ಅನ್ಯಾಯ ಅದನ್ನು ತಿಳಿಸ್ತಾ ಇರ್ತೀನಿ. ನಾನು ಸ್ವಲ್ಪ ಮೈಗೆ ಹುಷಾರಿಲ್ಲ, ಇಲ್ಲಾಂದರೆ ಈ ವಿಡಿಯೋ ಒಂದು 3 ದಿನಕ್ಕೆ ಮೊದಲೇ ಬಿಟ್ಬಿಡ್ತಾ ಇದ್ದೆ, ಮಾತಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇರಲಿ, ಅದು 1000 ಆಗಲಿ, ಈ ಪ್ರಾಣ ಬದುಕಿರೋ ತನಕ ಅವ್ರ ಮೇಲೆ ಹೋರಾಟ ಮಾಡ್ತಾನೆ ಇರ್ತೀನಿ. ಅವ್ರದ್ದೇನು ಗೊತ್ತಾ, ಸುಮ್ಮನೆ ನೋಡ್ಕೊಂಡಿರ್ಬೇಕಷ್ಟೇ, ಏನೂ ಮಾಡ್ಕೊಳಕ್ಕಾಗಲ್ಲ. ಸಂದೇಶನ ಕರ್ನಾಟಕ ರಾಜ್ಯ ಜನತೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲ ವಿಚಾರಗಳನ್ನು ನಾನೇ ಮುನ್ನೆಲೆಗೆ ನಿಂತ್ಕೊಂಡು ಹೋರಾಟ ಮಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಕ್ವಿಟಲ್ ಸಮಿತಿ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಹೋರಾಟನ ರೂಪಿಸ್ತಾ ಇದ್ದೀವಿ. ಎಲ್ಲರೂ ಬಂದು ಕೈ ಜೋಡಿಸಿ. ಅದಾದಮೇಲೆ ಮೈಸೂರು ನಮ್ಮ ಸಿದ್ದರಾಮಯ್ಯನವರ ಮನೆ ತನಕ ಕಾಲ್ನಡಿಗೆ ಜಾಥಾ ಹೋರಾಟ ಇರ್ತೈತೆ. ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕಂತ ಇದೂ ಹಂತವಾಗಿ ಹೋರಾಟ ಮಾಡೋಣ, ವಿಡಿಯೋನೂ ಮಾಡೋಣ, ಹೋರಾಟನೂ ಮಾಡೋಣ. ಸೌಜನ್ಯರಿಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇಷ್ಟು ದಿನಗಳ ಕಾಲ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂಥ ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.